ಸ್ವಾಮಿ, ಸರ್ಕಾರದ ಅಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಅಧಿಕಾರಿಗಳಿಗೆ ಹೇಳ್ತಕ್ಕಂಥ ಮಾತು ನಾವು ಬಸವಪಟ್ಟಣ ಗ್ರಾಮಕ್ಕೆ ಸೇರಿದವರು. ನಮ್ಮದು 13 ಹಳ್ಳಿನೂ ಸಹ ಒಳ್ಳೆ ಫಲವತ್ತಾದ ಭೂಮಿ, ಅಂದರೆ ಕೆಂಪು ಭೂಮಿ, ಖಂಡವಾಸಾದಿ ಭೂಮಿ ಎಲ್ಲ ವರ್ಗದಲ್ಲಿ ಇಲ್ಲಿ ಒಳ್ಳೆ ವ್ಯವಸಾಯ ಮಾಡ್ತಕ್ಕಂಥ ರೈತರು. ಆ ರೈತರಿಗೆ ನೀವು ಸರ್ಕಾರದಿಂದ ತೊಂದರೆ ಆಗಿದೆ ಅಂತ ಗೊತ್ತಾಗ್ಬಿಡ್ತು ಜನಕ್ಕೆಲ್ಲರೂ. ಆ ತೊಂದರೆ ಕೊಡಬಾರ್ದು ಅಂತ ನಾವು ನಿಮ್ಮಲ್ಲಿ ಒಂದು ಮನವಿ ಕೇಳ್ಕೊತಾ ಇದ್ದೀವಿ. ನೋಡಿ, ಒಳ್ಳೆ ರೇಷ್ಮೆ ಎಲ್ಲ ರೀತಿಯಲ್ಲಿ ಬೆಳೀತಕ್ಕಂಥ ಏರಿಯಾ ಇದು. ಬೆಳಿತೀವಿ ಎಲ್ಲ ರೀತಿಯಲ್ಲೂ ಇಲ್ಲಿ ಬೆಳೆಗಳು ಮಾಡ್ತೀವಿ. ರೇಷ್ಮೆ, ದ್ರಾಕ್ಷಿ, ಟೊಮೆಟೊ, ಹೂವು, ಮತ್ತು ರಾಗಿ, ಈ ದಾಳಂಬ್ರಿ, ಮತ್ತು ಕೋಸು, ಆಲೂಗಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ, ಜೋಳ, ಮುಸ್ಕಿನ ಜೋಳ, ಸ್ವೀಟ್ ಕಾರ್ನ್ ಜೋಳ, ಈ ರೀತಿ ಎಲ್ಲ ರೀತಿ ಫಲವತ್ತಾಗಿರ್ತಕ್ಕಂಥ ಬೆಳೆ ನಾವು ಬೆಳೀತಾ ಇದ್ದೀವಿ. ಆ ರೀತಿಯಿಂದ ನೀವು ಮಾಡ್ತಕ್ಕಂಥ ನಮಗೆ ಭಾಳಷ್ಟು ತೊಂದರೆ ಆಗ್ಬಿಟ್ಟು ನಿಮ್ಮ ಕಡೆ ನಾವು ದುಡಿಯೋದು ಒಂದಲ್ಲದೆ ನಿಮ್ಮ ಕಡೆ ಒಂದು ಯೋಚನೆ ಚಿಂತೆ ಆಗಿಬಿಟ್ಟಿದೆ ನಮಗೆ. ಏನಪ್ಪ ನಮ್ಗೆ ಹಿಂಸೆ ಕೊಡ್ತಾರೆ, ಮುಂದೆ ನಾವು ಏನು ಮಾಡಬೇಕು ಅಂತಕ್ಕಂಥ ಒಂದು ಬಾಧೆ. ಆ ಬಾಧೆಗೆ ನಿಮಗೂ ಆ ನೋವು ನಿಮ್ಗೆ ತಲುಪೋದು ಬೇಡ. ದಯವಿಟ್ಟು ನಮ್ಮನ್ನು ಸಹಕರಿಸಿ ನಮ್ಮ ಭೂಮಿ ನಮ್ಗೆ ಬಿಟ್ಕೊಟ್ಟು ಬೇರೆ ಕಡೆ ಎಲ್ಲಾದರೂ ಅನುಕೂಲ ಮಾಡಿಕೊಳ್ರಿ. ಇಲ್ಲಿ ಪಕ್ಕದಲ್ಲಿ ಚನ್ನರಾಯಪಟ್ಟಣ ಏರಿಯಾ ನಮಗಿಂತಲೂ ಬೀಳು ಭೂಮಿ ಅಂತ ಹೇಳ್ಬೋದು ನಾವು. ಅದನ್ನು ಅಂಥದ್ದೆಲ್ಲ ಬಿಟ್ಕೊಟ್ಟಿದ್ದೀರಲ್ಲ, ನಮ್ಮದು ಯಾಕೆ ಬಿಡಬಾರ್ದು? ನಮ್ಮದು ಬಿಡಿ, ನಾವು ಅವ್ರಿಗಿಂತಲೂ ದುಡಿಮೆ ಮಾಡೋಂಥ ಏರಿಯಾ ನಮ್ಮದು. ಅವರಾದರೂ ಸಿಟಿ ಪಾಟಿ ಓಡಾಡ್ತಾರೆ, ಎಲ್ಲ ರೀತಿಯಲ್ಲಿ ದುಡಿಮೆ ಮಾಡೋಂಥ ಜನ. ರಾತ್ರಿ ಆಗಲು ಒಂದೇ ಸರಿ ದುಡಿದು ಕಾಪಾಡೋಂಥ ಜನ ಇಲ್ಲಿ. ಆ ರೀತಿ ಇರೋದ್ರಿಂದ ನಮಗೆ ತೊಂದರೆ ಕೊಡಬೇಡಿ. ಮೊನ್ನೆ ಯಾರೋ ಗೌರ್ಮೆಂಟ್ ಅಧಿಕಾರಿಗಳು ಈ ಭೂಮಿ ಅಧಿಕಾರಿ ಯಾರೋ ಬಂದಿದ್ರಂತೆ. ಆ ಹೆಸರು ಗೊತ್ತಿಲ್ಲ, ನನಗೆ ಕೇಳೋದು ಬರೋದಿಲ್ಲ. ಆ ಸಮೇತ ಹೇಳ್ತಿದ್ಲು, ಕೇಳಿಸ್ಕೊಂಡೆ, ನಾನು ನೋಡಲಿಲ್ಲ. ಒಳ್ಳೆ ಭೂಮಿ, ಒಳ್ಳೆ ಫಲವತ್ತಾದ ಭೂಮಿ ಇದು ಬೆಳೆ ಬೆಳೆಯೋಂಥಕ್ಕೆ ಒಳ್ಳೆ ಭೂಮಿ ಇದು ಅಂತೆಲ್ಲ ಹೇಳ್ತಿದ್ರು. ಅದರಲ್ಲಿ ನೀವು ಗಮನಿಸಿ. ಆ ರೀತಿ ನೀವು ಗಮನ ಕೊಟ್ಟರೆ ನಮ್ಮ ಮೇಲೆ, ನಮ್ಮ ಭೂಮಿ ಮೇಲೆ ನಿಮಗೂ ಮನಸ್ಸು ಬರುತ್ತೆ. ಪರವಾಗಿಲ್ಲಪ್ಪ, ಇಲ್ಲಿ ಜನ ಈ ಥರ ಅವರೇ, ಪಾಪ ತೊಂದರೆ ಕೊಡಬಾರ್ದು ಅಂತ. ಸ್ವಾಮಿ, ಈ ಭೂಮಿ ಬಿಟ್ಟರೆ ನಮ್ಗೆ ಏನು ವಿಧಿ ಇದೆ ಹೇಳಿ? ನಿಮಗೆ ಭೂಮಿ ಕೊಟ್ಬಿಟ್ಟು ನಮ್ಮ ಮಕ್ಕಳಿಗೆಲ್ಲ ವಿಷ ಹಾಕ್ಬಿಡೋದು ಒಳ್ಳೆಯದು. ನಿಮಗೆ ಭೂಮಿ ಕೊಟ್ಬಿಟ್ಟು ಸರ್ಕಾರ ಅಧಿಕಾರ ನಿಮಗೆ ಭೂಮಿ ಕೊಡಬೇಕು. ಬಟ್ ನಮ್ಮ ಮಕ್ಕಳಿಗೆ, ನಮ್ಮ ಹೆಂಡತಿ ಮಕ್ಕಳಿಗೆಲ್ಲ ವಿಷ ಹಾಕ್ಬಿಟ್ಟು ಸ್ವಾಮಿ ಸ್ವಾಹ ಅಂತ ನಮಸ್ಕಾರ ಮಾಡಿಬಿಟ್ರೆ ಆ ಸ್ವಾಹನ ನಿಮಗೆ ಸೇರ್ಬೋದು. ಕೇಳಿ ಸ್ವಾಮಿ, ಹೆಚ್ಚಾಗಿ ಹೇಳೋಕ್ಕೆ ಇಷ್ಟ ಆಗಲ್ಲ. ದಯವಿಟ್ಟು ನೀವು ಯೋಚನೆ ಮಾಡಿ. ನಮ್ಗೆ ಯಾಕೆ ಜನಕ್ಕೆ ತೊಂದರೆ ಯಾಕೆ ಕೊಡ್ತೀರಾ? ನಾವು ಕೂಲಿ ಮಾಡಿ ಭೂಮಿ ಸಂಪಾದನೆ ಮಾಡಿರೋದು, ಒಟ್ಟಿಗೆ ಅನ್ನ ತಿಂದೆ ಜಮೀನು ಸಂಪಾದನೆ ಮಾಡೋದು. ಇವತ್ತು ಆ ಜಮೀನು ಕಿತ್ಕೊತೀರಂದರೆ ನನಗೆ ಹೆಂಗಿದೆ ಗೊತ್ತಾ? ನೀವು ಕಿತ್ಕೊಂಡು ಬಂದ ಪ್ರಾಣ ಕಳ್ಕೊಂಬಿಡೋಣ ಅನಿಸ್ತಾ ಇದೆ. ಮೊಮ್ಮಕ್ಕಳು ಬೇರೆ 3 ವರ್ಷ 4 ವರ್ಷದ ಮಕ್ಕಳಿದ್ದಾರೆ, ಅವ್ರಿಗೂ ಸಮೇತ ವಿಷ ಹಾಕ್ಬಿಡ್ಬೇಕು ನಿಮ್ಮ ಹೆಸರು ಹೇಳ್ಬಿಟ್ಟು ಅನಿಸ್ತದೆ. ಸರಿಯಾ? ನೋಡಿ ಯೋಚನೆ ಮಾಡಿ ಸ್ವಾಮಿ. ನಾನು ಹೆಚ್ಚಾಗಿ ಹೇಳೋದೇನು ಬೇಡ.